ಓಂ ಪಟ್. ಅಪ್ಪಯ್ಯ, ಇವನ್ನ ನೀನೇ ಮತ್ತೆ ಕರೆಸಿದ್ಯಾ ಅಂತ ನಂಗೆ ಸಂದಾಗ ಗೊತ್ತದೆ. ಇಲ್ಲ ಕಣ್ಲ, ಇವನನ್ನ ನಾನು ಕರೆಸ್ನಿಲ್ಲ. ಕೋತಿ ಆಡ್ದಂಗೆ ಆಡ್ಬೇಡ, ಸುಮ್ಕೆ ನಿಂತ್ಕೋ. ಇದನ್ನೆಲ್ಲ ನೋಡ್ತಿದ್ರೆ ನಂಗೆ ಆಪ್ತ ಮಿತ್ರ ಪಿಕ್ಚರ್ನಾಗೆ ನಾಗವಲ್ಲಿನ ಕೂರ್ಸಕ್ ಬರ್ದಿರ್ತಾರಲ್ಲ ಹಂಗ ಅನ್ಸ್ತಾ ಇದೆ. ಸದ್ದು. ತಾಯಿ, ಆ ತಾಯಿ, ಸರಿ ತಾಯಿ, ಅರ್ಥ ಆಯ್ತು ತಾಯಿ, ಅರ್ಥ ಆಯ್ತು. ನೀನು ಹೇಳ್ದಂಗೆ ನುಡಿತೀನಿ ತಾಯಿ, ನುಡಿತೀನಿ. ನಾನು ಹೇಳೋದನ್ನ ಎಲ್ಲರೂ ಗಮನ ಇಟ್ಟು ಕೇಳಿ. ಈಗ ನಾನು ಹಾಕಿರೋ ಮಂಡಲದಲ್ಲಿ ದೇವಿ ನನಗೆ ದರ್ಶನ ಕೊಟ್ಟು ಎಲ್ಲ ವಿಷಯವನ್ನು ಹೇಳಿದ್ದಾಳೆ. ರಾತ್ರಿ ಯಜಮಾನ್ರ ಕನಸಲ್ಲಿ ದೇವಿ ಹೋಗಿರೋದು ಸತ್ಯ. ಅಪ್ಪಯ್ಯ, ನೀನು ಕರ್ನಿಲ್ಲ ಅಂತಂದ್ರು ನಮ್ಮ ಪರವಾಗಿ ಮಾತಾಡ್ತವನಲ್ಲ. ಪಾಪ ನಮ್ಮ ಯಜಮಾನ್ರು ಮಲ್ಗಿ ಎದ್ದು ನಿದ್ದೆಗಣ್ಣಲ್ಲಿ ಹೇಳಿರೋ ವಿಚಾರನೇ ಬೇರೆ. ಹಂಗಾರೆ ದ್ಯಾವಿ ಏನ್ ಹೇಳೋಳೆ ಅದು ನೀವೇ ಹೇಳ್ಬಿಡಿ. ಯಜಮಾನ್ರು ದೇವಿ ಸೂಚನೆನ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಈ ತಾಯಿ ಗೌರಿ ಇದ್ದಾಳಲ್ಲ, ಇವಳು ಸಾಮಾನ್ಯವಾದ ಹೆಣ್ಣಲ್ಲ. ಸಾಕ್ಷಾತ್ ಗೌರಮ್ಮನ ಅವತಾರ. ಇನ್ನು ಇವರಿದಾರಲ್ಲ ಶಂಕರು ಅವರು, ಇವರು ಶಿವನ ಪ್ರತಿರೂಪ. ಇವರಿಬ್ರು ಜೊತೆಲಿದ್ರೆ ಈ ಮನೆ ಏಳ್ಗೆ ಹೊಂದುತ್ತೆ, ಎಲ್ಲರೂ ಚೆನ್ನಾಗಿರ್ತಾರೆ. ಇವರಿಬ್ಬರನ್ನ ಯಾವುದೇ ಕಾರಣಕ್ಕೂ ದೂರ ಆಗೋದಕ್ಕೆ ನೀವು ಯಾರು ಬಿಡಬಾರ್ದು. ಇವರೇನಾದ್ರೂ ದೂರ ಇದ್ರೆ ಈ ಮನೆಗೆ ದೊಡ್ಡ ತೊಂದರೆ ಎದುರಾಗುತ್ತೆ. ಈ ಮನೆ ಯಜಮಾನರ ಪ್ರಾಣಕ್ಕೆ ಅಪಾಯ. ಅಯ್ಯಯ್ಯೋ, ಹಂಗೆಲ್ಲ ಹೇಳ್ಬಿಡಿ ಸ್ವಾಮಿಗಳೇ. ಇದು ನನ್ನ ಮಾತಲ್ಲ ತಾಯಿ, ಆ ದೇವಿ ಕೊಟ್ಟಿರೋ ಸೂಚನೆ. ಆ ದೇವಿ ಸೂಚನೆ ಪ್ರಕಾರ ಈ ಮನೆ ಯಜಮಾನ್ರು ಅಂದ್ರೆ ಶಿವರುದ್ರಪ್ಪ ನಾನು ಹೇಳೋವರೆಗೂ ಮನೆಯಿಂದ ಆಚೆ ಹೋಗೋ ಹಾಗಿಲ್ಲ. ಅದು ಅಲ್ಲದೆ ಶಿವರಾತ್ರಿ ದಿನ ಉಪವಾಸವಿದ್ದು ಜಾಗರಣೆ ಮಾಡಬೇಕು. ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವ. ನಾನೇ ಅಮ್ಮಿಯರೇ. ಹೋಗಿಯವ್ರೆ, ಏನಿದು ಅಡುಗೆ ಮನೆಯಲ್ಲಿ, ಅದು ಇಷ್ಟೊತ್ತಲ್ಲಿ? ಅಯ್ಯೋ, ಪ್ರೀತಿ ಮಾಡೋರಿಗೆ ಎಷ್ಟೊತ್ತಾದ್ರೆ ಏನು? ಜೋಗಿಯವ್ರೆ, ಇವತ್ತು ಹಬ್ಬ ಇದೆ, ಯಾವ ಕೆಲಸನೂ ಆಗಿಲ್ಲ. ಆಮೇಲೆ ದೇವ್ರು ಕೋಪ ಮಾಡ್ಕೊಂಡ್ಬಿಡ್ತಾನೆ ಅಷ್ಟೇ. ದೇವರೇ ನಮ್ಮಿಬ್ರು ಒಂದು ಮಾಡ್ಬಿಟ್ಟು ಅವನೇ ಕೋಪ ಮಾಡ್ಕೊತಾನ ಹೇಳಿ. ಬೇಡ ಜೋಗಿಯವ್ರೆ. ಬೇಕು ಅಮ್ಮಿಯವರೇ. ಬೇಡ ಜೋಗಿಯವ್ರೆ. ಬೇಕು ಅಮ್ಮಿಯವರೇ.
ಬೇಕಾದ್ರೆ ಶಿವ ಪೂಜೆಲಿ ಕಳ್ಳಿ ಬಿಟ್ಟಂಗೆ ಬಂದ್ಬಿಟ್ಟು ನೋಡೋದನ್ನೆಲ್ಲ ನೋಡ್ಬಿಟ್ಟು ನಾನೇನು ನೋಡಲೇ ಇಲ್ಲ ಅಂತೀಯಲ್ಲ ಪಂಕಜ. ಏನ್ ಸಂಕ್ರಣ್ಣ ಗೌರವ ನುಡ್ಕೊಂಡು ಅಡ್ಗೆ ಮನೆಯಾಗೆ ಬಂದ್ಬಿಟ್ಟಿದ್ಯಾ? ಅಲ್ಲ ಗಂಡಸ್ರಿಗೆ ಅಡ್ಗೆ ಮನೆಯಾಗ ಏನ್ ಕೆಲ್ಸ ಅಂತೀನಿ. ಕೆಲಸ ಮಾಡಕ್ ಮಾತ್ರ ಅಡುಗೆ ಮನೆಗೆ ಬರಬೇಕಾ? ರೊಮ್ಯಾನ್ಸ್ ಮಾಡೋಕ್ಕೂ ಬರಬೇಕು ಅಲ್ವಾ ಅಮ್ಮೀವ್ರೆ? ಜೋಗಿ ಅವರೇ, ಇವಾಗೇನು ನೀವು ಹೋಗ್ತಿರೋ ಇಲ್ವೋ? ಗೌರವ ನೀನೆಲ್ಲೋ, ಸಂಕ್ರಣ್ಣನೂ ಅಲ್ಲೆಯ. ನಾನು ತಂಬಿಟ್ಟು ಮಾಡ್ಕೋತೀನಿ, ನೀವಿಬ್ರು ಹೋಗಿ ಮುಂದುವರಿಸಿ. ಜೋಗಿ ಅವರೇ, ಈಗೇನು ನೀವು ಹೋಗ್ತಿರೋ ಇಲ್ವೋ? ಹೋಯ್ತೀನಿ ಬಿಡಿ. ಅದು ಯಾಕೆ ಕಾಪಾಟಿ ಕೋಪ ಮಾಡ್ಕೊತೀರಾ? ಹೇಯ್ ಹೋಗಿ. ಶಿವಪ್ಪ, ಈ ಹಬ್ದಾಗೆ ಎಲ್ಲರೂ ಜಾಗರಣೆ ಮಾಡ್ತಾರೆ, ಆದರೆ ನಾನು ನನ್ನ ಗಂಡ ಬರ್ತಾನೆ, ನನ್ನ ಗಂಡ ನನಗೆ ಸಿಗ್ತಾನೆ ಅಂತ ಕಾಯ್ಕೊಂಡು ಕೂತಿವ್ನಿ. ಆದರೆ ಅವನು ಬರ್ತಾನೆ ಇಲ್ಲ. ಅವನಿಗೋಸ್ಕರ ನಾನು ನಿದ್ದೆ ಇಲ್ಲದೆ ಕಾಯ್ದಿರೋ ರಾತ್ರಿಗಳೆಲ್ಲ ಜಾಗರಣೆನೇ. ಶಿವಪ್ಪ, ಈ ವರ್ಷನಾದರೂ ನನ್ನ ಗಂಡ ನಂಗೆ ಸಿಗೋ ಥರ ಮಾಡಿದೇವ್ರೆ. ನಮ್ಮತ್ತೆ ಊರಿನ ಒಳ್ತಿಗಾಗಿ ಎಲೆಕ್ಷನ್ಗೆ ನಿಂತವ್ರೆ, ಅವ್ರನ್ನೂ ಗೆಲ್ಲೋ ಥರ ಮಾಡು. ಶಿವ, ಈಗ ಎಲ್ಲವೂ ಮೊದಲಿಗೆ ಬಂದು ನಿಂತಿದೆ. ನಾವು ಈ ಹಳ್ಳಿಗೆ ಬಂದಾಗ ಮಾತೆ ನಿನ್ನ ಜೊತೆ ಜಗಳವಾಡುತ್ತಿದ್ದ. ಆಗ ಅವರ ಸ್ನೇಹ ಸಂಪಾದನೆ ಮಾಡುವುದು ಅಷ್ಟೊಂದು ಕಷ್ಟಕರವಾದ ಕೆಲಸವಾಗಿರಲಿಲ್ಲ. ಆದರೆ ಈಗ ಕೋಪ ಬೇಸರಗಳು ಜೊತೆಯಾಗಿವೆ. ಹೌದು ನಂದಿ, ಆದರೆ ಅವರ ನ್ಯಾಯ ತೀರ್ಮಾನದ ಸಮಯದಲ್ಲಿ ನಾನು ಹಾಗೆ ಹೇಳುವುದು ಅನಿವಾರ್ಯವಾಗಿತ್ತು. ಇದರಿಂದ ಪಾರ್ವತಿಯ ಮನಸ್ಸಿಗೆ ಬೇಸರವಾಗುತ್ತದೆ ಎಂಬ ಕಲ್ಪನೆ ಇದ್ದರೂ ನಾನು ಅಸಹಾಯಕನಾಗಿದ್ದೆ. ತಂದೆ, ಇಲ್ಲಿಗೆ ಬಂದ ಹೊಸದರಲ್ಲಿ ಈ ಲೋಕ ಬಹಳ ಸುಂದರವೆನಿಸುತ್ತಿತ್ತು. ಆದರೆ ಈಗ ಕೈಲಾಸಕ್ಕೆ ಹೋಗಬೇಕು ಎನಿಸುತ್ತಿದೆ. ಎಲ್ಲಿ ನೋಡಿದರೂ ಮೋಸ ವಂಚನೆಗಳೇ. ಪ್ರತಿಯೊಬ್ಬರೂ ಇನ್ನೊಬ್ಬರಿಗೆ ತೊಂದರೆ ಕೊಡಲೆಂದೇ ಕಾಯುತ್ತಿರುತ್ತಾರೆ. ಸ್ವಾರ್ಥದ ಪ್ರಪಂಚ ಈ ಭೂಲೋಕ. ಮಾನವ ಸ್ವಭಾವವೇ ಹಾಗೆ ಗಣೇಶ. ಎಲ್ಲೋ ಅಲ್ಲಲ್ಲಿ ಕೆಲವರು ಮಾತ್ರ ಮಹಾಪುರುಷರಿರುತ್ತಾರೆ. ಈ ಲೋಕದ ಉದ್ಧಾರಕ್ಕಾಗಿಯೇ ಮಾನವ ಶರೀರ ಹೊತ್ತು ಇಲ್ಲಿ ಜನಿಸಿರುತ್ತಾರೆ. ಆದರೂ ಅವರೆಷ್ಟೇ ಪ್ರಯತ್ನ ಪಟ್ಟರೂ ಮನುಷ್ಯ ತನ್ನ ಮೂಲ ಸ್ವಭಾವವನ್ನು ತ್ಯಜಿಸುವುದಿಲ್ಲ. ಮುಂದೇನು ಮಾಡುವುದು ಶಿವ? ಏನು ಮಾಡುವುದಿದ್ದರೂ ಅದನ್ನು ನಾನೇ ಮಾಡಬೇಕು ಭೃಂಗಿ. ನಿಮಗೆಲ್ಲ ಇಲ್ಲಿದ್ದು ಬೇಸರವಾಗಿದ್ದರೆ, ಕೈಲಾಸದ ನೆನಪಾಗುತ್ತಿದ್ದರೆ ನೀವು ಹೊರಡಿ. ನನಗಿದು ಅನಿವಾರ್ಯ ಕರ್ತವ್ಯ. ಇಂದೆಲ್ಲ ನಾಳೆ ಪಾರ್ವತಿಯ ಮನಸ್ಸು ಬದಲಾಗುತ್ತದೆ. ಅವಳ ಅಂತರಂಗದಲ್ಲಿರುವ ಪ್ರೀತಿ ಅವಳನ್ನು ನನ್ನೆಡೆಗೆ ನಡೆಸುತ್ತದೆ. ಮಧ್ಯದಲ್ಲಿ ಬರುವ ಇಂತಹ ಅನಿರೀಕ್ಷಿತ ಘಟನೆಗಳಿಂದ ಕಾರ್ಯ ಸ್ವಲ್ಪ ವಿಳಂಬವಾಗಬಹುದು ಅಷ್ಟೇ. ನಮ್ಮ ವಿವಾಹವಾದ ಮೇಲೆ, ಅವಳ ನೆನಪುಗಳೆಲ್ಲ ನಿಚ್ಚಳವಾದ ಮೇಲೆ ನಾವು ಕೈಲಾಸಕ್ಕೆ ಮರಳುತ್ತೇವೆ. ಏನಿದು ಶಿವ? ನಾನು ಬಂದಾಗಿನಿಂದ ನನ್ನನ್ನು ಕಳಿಸುವ ಪ್ರಯತ್ನವನ್ನೇ ಮಾಡುತ್ತಿದ್ದೀಯಲ್ಲ. ಈ ನಂದಿ ಗಣೇಶನಾದರೆ ನೀನು ಇಲ್ಲಿಗೆ ಬಂದಾಗಿನಿಂದ ನಿನ್ನ ಜೊತೆಯೇ ಇದ್ದಾರೆ. ಆದರೆ ನಾನು ನಿನ್ನನ್ನು ನೋಡಲು, ಮಾತೆಯನ್ನು ನೋಡಲು ಎಷ್ಟು ಕಾತುರದಿಂದಿದೆ ಗೊತ್ತೇ? ನಾನು ಬರುವುದಿಲ್ಲ. ಆದರೆ ಬೇಕಾದರೆ ನೀವು ಹೋಗಿ
ಬಂದರೆ ಈ ನಂದಿ ಮತ್ತು ಗಣೇಶನನ್ನು ಕರೆದುಕೊಂಡು ಹೋಗಿ. ನಾನು ಹೋಗುವುದಿಲ್ಲ. ನಾನು ಮಾತೆಯನ್ನು ಕರೆದುಕೊಂಡೆ ಕೈಲಾಸದ ನೆಲದ ಮೇಲೆ ಕಾಲಿಡುವುದು. ಈ ಗಣೇಶನು ಅಷ್ಟೇ ಒಂದು ಕ್ಷಣ ಕೂಡ ಶಿವ ಮಾತೆಯನ್ನು ಬಿಟ್ಟಿರಲಾರ, ಅಲ್ಲವೇ ಗಣೇಶ? ಹೌದು, ಮಾತೆಗೆ ನನ್ನ ನೆನಪಿಲ್ಲದಿದ್ದರೆ ಏನಂತೆ? ಇಲ್ಲಿದ್ದರೆ ಅವರ ಮುಖವನ್ನಾದರೂ ನೋಡುತ್ತಿರಬಹುದು. ನಾನಂತೂ ಬರುವುದಿಲ್ಲ. ತಂದೆಗೆ ಸಹಾಯ ಮಾಡುವವನು ನಾನೇ ಹೋಗಿಬಿಟ್ಟರೆ ಇಲ್ಲಿ ಕೆಲಸ ಕೆಡುತ್ತದೆ, ಅಲ್ಲವೇ ತಂದೆ? ಬಾ ಗಣೇಶ. ಶ್ರುತಿ ನಿಂತ್ಕೋ. ಶ್ರುತಿ ಬೇಡ ಕಣೋ. ನೋ ರವಿ, ನಂಗೆ ಒಂದ್ಸಲ ನೋಡ್ಬೇಕು. ಶ್ರುತಿ ಪ್ಲೀಸ್ ನನ್ನ ಮಾತು ಕೇಳು, ಬೇಡ. ರವಿ, ನಾನು ನೋಡ್ಕೊ ಬರ್ತೀನಿ ಅಂದ್ರೆ ನೀನ್ ಯಾಕೆ ಬೇಡ ಅಂತೀರಿಯಾ? ನಿಂಗೆ ಅರ್ಥನೇ ಆಗಲ್ಲ. ಹಠ ಮಾಡ್ಬೇಡ ನೀನು. ಶ್ರುತಿ ನಿಂತ್ಕೋ. ಸುಮ್ಮನಿರು ರವಿ, ಸುಮ್ಮನೆ ಹಠ ಮಾಡ್ಬೇಡ. ಏನು ಶ್ರುತಿ? ನೋಡಿ ಮೀನಾ ಅವರೇ, ನಾನು ಅತ್ತೆ ನೋಡ್ತೀನಿ ಅಂದ್ರೆ ಬೇಡ ಅಂತ ಹೇಳ್ತೀಯನ್ ರವಿ. ಯಾಕೋ ನನ್ನ ಮುದ್ದಿನ ಜೊತೆ ನನ್ನ ನೋಡ್ಬೇಕು ಅಂದ್ರೆ ಯಾಕೋ ಬೇಡ ಅಂತೀಯ ನೀನು? ಶ್ರುತಿ ನೋಡಮ್ಮ, ಆದ್ರೆ ಈ ಕಡೆ ಬಂದ್ಬಿಟ್ಟು ನೋಡು ಬಾ. ಮೇಲೆಲ್ಲ ಬೀಳ್ಬೇಡ, ಹುಷಾರು. ಮುಟ್ಟಬೇಡಮ್ಮ ಶ್ರುತಿ, ದೂರದಿಂದಲೇ ನೋಡು. ಸಾರಿ ಅತ್ರಿ. ಅಲ್ಲ ಕಣಮ್ಮ, ನೋಡು ಅಂದ್ರೆ ಮುಟ್ಟಿ ಅದುಮ್ತಿಯಲ್ಲಮ್ಮ ನೀನು. ಅಮ್ಮ ಅವಳು ಅದಕ್ಕೆ ಬಂದಿಲ್ಲಮ್ಮ. ಇನ್ ಯಾಕೆ ಬಂದಿದ್ದಾರೆ? ಅದು ಅತ್ತೆ ಸೇರಿದ್ಮೇಲೆ ಮಲ್ಕೋಬೇಕು ಅಂತ ಅಂದ್ರಲ್ಲ, ಅದೇಗೆ ಇವರು ಸೇರಿದ್ಮೇಲೆ ಹತ್ತಿ ಮಲ್ಕೋತಾರೆ ಅಂತ ನನ್ನ ಯೋಚನೆ. ಅಲ್ಲ ಕಣಮ್ಮ ಶ್ರುತಿ, ನಾನೇನಿಲ್ಲಿ ಮ್ಯಾಜಿಕ್ ಶೋ ಮಾಡೋ ಜೋಕರ ಅಥವಾ ಸರ್ಕಸ್ ಅಲ್ಲಿ ಸೈಕಲ್ ತುಳಿಯೋ ಕರಡಿನ? ಅತ್ತೆ, ಫಾರ್ ಯೋರ್ ಕೈಂಡ್ ಇನ್ಫಾರ್ಮೇಶನ್, ನಾನು ಈ ತರದೆಲ್ಲ ಯಾವತ್ತೂ ನೋಡೇ ಇಲ್ಲ. ಅದಕ್ಕೆ ದಿಸ್ ಇಸ್ ಕಾಲ್ಡ್ ಸೇರು. ದಿಸ್ ಇಸ್ ವೆರಿ ನೈಸ್. ನೀವಿವಾಗ ಇದ್ರ ಮೇಲೆ ಮಲ್ಕೊಳ್ಳೋದು ಅಲ್ಲ ಅತ್ತೆ, ಇದು ಎಷ್ಟಿದೆ, ಇದ್ರ ಮೇಲೆ ಹತ್ತಿ ಅದು ಹೇಗೆ ಮಲ್ಕೋತೀರಾ? ಲೇ ಶಾಂತಿ, ನೀನಿವತ್ತು ಬೆಡ್ ಮೇಲೆ ಮಲ್ಕೋಬೇಡ, ನೆಲದ ಮೇಲೆ ಮಲ್ಕೋ. ಅವಾಗಲೇ ನೀನು ಉಳುಕ್ ಬಿಡೋದು. ನಾನು ಸೂರ್ಯನ ಜೊತೆ ರೂಮಲ್ಲಿ ಮಲ್ಕೋತೀನಿ, ನಿನ್ನ ಜೊತೆ ಮೀನಾ ಇರ್ತಾಳೆ. ಅಯ್ಯೋ ಅಯ್ಯಯ್ಯೋ, ಇದಕ್ಕೆ ಹೇಳಿದ್ದು. ನೋಡು ಶಾಂತಿ, ನಾನು ಚೆನ್ನಾಗಿ ನಿದ್ದೆ ಮಾಡ್ಬಿಡ್ತೀನಿ. ನಂಗೆ ನಿದ್ದೆ ಬಂದಮೇಲೆ ನೀನು ಎಷ್ಟೇ ಲಬೋ ಅಂತ ಒಯ್ಕೊಂಡ್ರು ಹೇಳಲ್ಲ. ಅದಕ್ಕೆ ಮೀನಾ ಆದ್ರೂ ನಿನ್ನ ಜೊತೆ ಇರ್ತಾಳೆ. ನೀನು ಬೇಕಾದ್ರೆ ಅವಳು ನೀನು ನೋಡ್ಕೋತಾಳೆ. ಮೀನಾ, ನೀನು ಅವಳನ್ನ ಸ್ವಲ್ಪ ನೋಡ್ಕೊಳಮ್ಮ. ಸರಿ ಮಾವ, ಬರ್ಲೇನೆ? ಅಯ್ಯೋ ಸುಮ್ಮನೆ ನಿಧಾನ ಎಲ್ಲ ಮಾಡಬಾರ್ದು. ದೇವ್ರಿದಾನೆ, ನೋಡ್ಕೋತಾ ಇರ್ತಾನೆ. ನೋಡ್ಕೊತ ಇಮ್ಮನ್ನು ದೇವ್ರು ಚೆನ್ನಾಗಿ ನೋಡ್ಕೊತಾನೆ ರೀ. ಒಂದಿನ ನಿಮಗೂ ಇದ್ದೇ ಆಗುತ್ತೆ. ಅಯ್ಯ, ನೀವಿಬ್ರು ಸೇರಿ ಡ್ಯಾನ್ಸ್ ಮಾಡಿದ್ಮೇಲೆ ಅಲ್ವಾ ಕತ್ತು ಉಳ್ಕೊಂಡ್ಬಿಟ್ಟಿದ್ದು. ಈಗ ಇಬ್ರು ಸೇರಿ ಅದನ್ನ ಸರಿ ಮಾಡ್ಕೊಳ್ಳಿ. ಶ್ರುತಿ ನೀನ್ ಬಾ ಮಲ್ಕೋ. ನೀನು ಹೋಗು ರವಿ. ಅತ್ತೆ ಇದ್ರ ಮೇಲೆ ಹೇಗೆ ಮಲ್ಕೋತಾರೆ ಅಂತ ನಾನು ನೋಡ್ಕೊಂಡು ಬರ್ತೀನಿ. ಅಯ್ಯೋ ನಿಮ್ಗೆ ಆಸೆ ಬೇರೆ ಇದೆಯೇನಮ್ಮ? ಓಕೆ, ಯುವರ್ ವಿಶ್. ಅಮ್ಮ ಹುಷಾರು. ಇಂಥ ಸೊಸೆ ಇರಬೇಕಾದ್ರೆ ಹುಷಾರಾಗೇ ಇರಬೇಕು. ಅತ್ತೆ ನೀವು ಬನ್ನಿ, ನೀವು ಮಲ್ಕೊಳ್ಳಿ. ಒಂದು ನಿಮಿಷ ಬೈನವ್ರೆ, ಕರ್ಕೊಂಬಂಡಿ. ಸೇರ್ಕೊಡಿ. ಅಯ್ಯೋ, ಅತ್ತೆ ಇದ್ರ ಮೇಲೆ ಮಲ್ಕೋಬೇಕಾಗಿರೋದಲ್ವಾ, ಚಾಪೆ ಯಾಕೆ ಹಾಸಿದ್ರಿ? ಅಯ್ಯೋ, ನಿಮಿಷ ಕೊಡಿ ಶ್ರುತಿ. ಅಯ್ಯೋ ಮಾ, ಅತ್ತೆ ನಿಧಾನ. ಒಂದು ನಿಮಿಷ ಇರಿ. ಅಯ್ಯೋ, ಇದೇ ಹೊರಗೆ ಬಂತು, ನಾನಂತೂ ಇಟ್ಟಿಲ್ವಲ್ಲ. ಭೂಮಿ, ಪಲ್ಲವೇಕ ಏನು ಬಂದಿದ್ದು? ಭೂಮಿ, ನಾನು ಹೀಗೆ ಕೇಳ್ತೀನಿ ಅಂತ ನೀನು ತಪ್ಪಾಗಿ ತಿಳ್ಕೊಬಾರ್ದು. ನನ್ನ ಬಾಯಿ ತುಂಬ ಅಕ್ಕ ಅಂತ ಕರಿತೀಯ, ಅದಕ್ಕೆ ಕೇಳ್ತಿದ್ದೀನಿ. ಅರೆ,
ಕೇಳಿ ಅಕ್ಕ, ನಿಮ್ಮ ಹತ್ರ ಏನ್ ಮುಚ್ಚುಮರೆ? ಅದು ನೀನು ಅಜಿತಣ್ಣ ಚೆನ್ನಾಗಿದ್ದೀರ ತಾನೆ? ಯಾಕೆ ಹೀಗೆ ಕೇಳ್ತಾ ಇದೀರಾ ಅಕ್ಕ? ಸತ್ಯ ಹೇಳ್ತೀಯಾ ಕೇಳಿದ್ರೆ? ಹಾ, ಹೇಳ್ತೀನಿ. ನೀವಿಬ್ರು ಬೇರೆ ಬೇರೆ ಮಲಗ್ತಿದ್ದೀರ ತಾನೆ? ಇಲ್ವಲ್ಲ, ಜೊತೆಲೆ ಮಲಗ್ತಿರೋದು. ಸುಳ್ಳು ಹೇಳ್ಬೇಡ ಭೂಮಿ. ನಿಮ್ಮಿಬ್ರ ಮಧ್ಯೆ ಏನಾದ್ರೂ ಸಮಸ್ಯೆ ಇದ್ರೆ ಹೇಳು, ಸಂಗೀತ ಅಮ್ಮಂಗೆ ಹೇಳಿ ಸರಿ ಮಾಡಿಸ್ತೀನಿ. ಅಲ್ಲಕ್ಕ, ನೀವ್ ಇವಾಗ ಯಾಕೆ ಈ ರೀತಿ ಪ್ರಶ್ನೆ ಮಾಡ್ತಾ ಇರೋದು? ಇದೆಲ್ಲ ನಿಮ್ಗೆ ಹೇಗೆ ಗೊತ್ತಾಯ್ತು? ನೀನು ಸಪ್ರೇಟಾಗಿ ಹಾಸಿಗೆ ಹಾಸ್ಕೊಂಡು ಮಲಗ್ತಿದ್ಯಲ್ಲ, ಅದಕ್ಕೆ ಕೇಳ್ದೆ. ಅಕ್ಕ, ಅದು ಏಯ್, ನೀನು ಮತ್ತೆ ಅಜಿತ್ ನಿಜವಾದ ಗಂಡ ಹೆಂಡತಿ ಅಲ್ಲ ತಾನೇ? ಅಂಜನಾ ಅವ್ರೆ, ನೀವೇನ್ ಮಾತಾಡ್ತಿದ್ದೀರಾ? ಹಾ, ಏನ್ ಮಾತಾಡ್ತಾ ಇದ್ದೀನ? ತೋರಿಸ್ತೀನಿ ತಡಿ. ಇದು ಹಾಗಾದ್ರೆ ನಿಮ್ಮಿಬ್ಬರ ಮಧ್ಯೆ ಏನೂ ಆಗಿಲ್ವಾ? ನಾನು ಇದನ್ನ ಅಜ್ಜಿಗೆ ಇವಾಗ್ಲೇ ಹೇಳ್ತೀನಿ. ಅಜ್ಜಿಗೆ ಇವಾಗ್ಲೇ ಹೇಳ್ತೀನಿ. ಅಂಜನಾ ಅವ್ರೆ, ನಿಂತ್ಕೊಳ್ಳಿ. ಅಂಜನಾ ಅವ್ರೆ, ಅಜ್ಜಿ, ಅಜ್ಜಿ, ಅಜ್ಜಿ. ಇವಳಿಗೇನಾಯ್ತು? ಉಚಿತರ ಗಿರ್ಸ್ಕೊಂಡು ಹೋಗ್ತಾವಳ? ಅಯ್ಯೋ ಸಾಹೇಬ್ರೆ, ಪಲ್ಲವಿ ಅಕ್ಕ ರೂಮ್ ಕ್ಲೀನ್ ಮಾಡ್ಬೇಕಾದ್ರೆ ಚಾಪೆ ಮತ್ತೆ ಒತ್ತಿಗೆ ನೋಡ್ಬಿಟ್ರು. ಅವರು ಏನಿದೆಲ್ಲ ಅಂತ ಕೇಳ್ಬೇಕಾದ್ರೆ ಅಂಜನಾ ಕತ್ ಕೇಳಿಸ್ಕೊಂಡ್ಲು. ಈಗ ಅಜ್ಜಿ ಹತ್ರ ಹೋಗಿ ನಾವಿಬ್ರು ಮದ್ವೆನೇ ಆಗಿಲ್ಲ, ಆ ವಿಷಯ ಎಲ್ಲ ಹೇಳೋದಕ್ಕೆ ಹೋಗ್ತಿದ್ದಾಳೆ ಅವಳು. ಪೂಜೆ ಎಲ್ಲ ಚೆನ್ನಾಗಾಯ್ತಮ್ಮ? ಅಜ್ಜಿ, 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 ಭೂಮಿ ಮತ್ತೆ ಅಜಿತ್ ಮದ್ವೆನೇ ಆಗಿಲ್ಲ ಅಜ್ಜಿ. ಅವ್ರ ಗಂಡ ಹೆಂಡತಿ ತರ ನಾಟಕ ಮಾಡ್ತಿದ್ದಾರೆ. ದೊಡಪ್ಪ, ದೊಡಪ್ಪ, ಅವ್ರಿಬ್ರು ನಾಟಕ ಮಾಡ್ತಿದ್ದಾರೆ ದೊಡಪ್ಪ. ಅವ್ರು ನಿಜವಾಗ್ಲೂ ಗಂಡ ಹೆಂಡತಿನೇ ಅಲ್ಲ. ಮಾವ, ನಿಮ್ಗೆ ನಿಮ್ ಮಗ ದೊಡ್ಡ ಮೋಸ ಮಾಡಿದ್ದಾನೆ. ಮಾಮ್, 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 ಭೂಮಿ ಮತ್ತೆ ಅಜಿತ್ ನಿಜವಾಗ್ಲೂ ಗಂಡ ಹೆಂಡತಿನೇ ಅಲ್ಲ ಮಾಮ್. ಅತ್ತೆ, ಅವಳು ಸೊಸೆನೇ ಅಲ್ಲ ಅತ್ತೆ. ಅವಳು ನಿಮ್ಮನ್ನ ಇದುವರೆಗೂ ಮೋಸ ಮಾಡಿ ಮಾಡಿ ಫೂಲ್ ಮಾಡ್ಬಿಟ್ಟಿದ್ದಾಳೆ. ಅವರಿಬ್ರು ಸಂಸಾರ ಎಲ್ಲ ಮಾಡ್ತಿರೋದು, ದೊಡ್ಡ ಡ್ರಾಮಾ ಕಂಪ್ನಿ ನಡೆಸ್ತಾ ಇದ್ದಾರೆ. ಏನ್ ಹುಚ್ಚಿಸಾಗಾಡ್ತಿದ್ಯಾ? ನಿಮ್ಮಿಬ್ರು ಮದ್ವೆನೇ ಆಗಿಲ್ಲ ಅಂತೆ, ಗಂಡ ಹೆಂಡತಿನೇ ಅಲ್ಲ ಅಂತೆ ನೀವು. ಇಂದುಮತಿ, ಎಲ್ಲಿ ನಿನ್ನ ಮಗಳು ರೇಣುಕೆ ಇನ್ನೂ ಬಂದಿಲ್ಲವೇ? ನಿಧಾನವಾಗಿ ಬರಲಿ ಬಿಡಿ ಅಕ್ಕ. ಅವಳೀಗ ಇಲ್ಲಿಗೆ ಬಂದು ಮಾಡಬೇಕಾದದಾದರೂ ಏನಿದೆ? ಅರಮನೆಯ ಎಲ್ಲಾ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ನೀವು ಮತ್ತು ಅರಸರು. ಅವಳು ಹೆಸರಿಗಷ್ಟೇ ರಾಣಿ ಅಲ್ಲವೇ? ಆಹಾ, ಚೆನ್ನಾಗಿ ಹೇಳಿದೆ ಇಂದುಮತಿ. ಅವಳನ್ನು ಕೇಳಿ ನಿರ್ಧಾರ ತೆಗೆದುಕೊಳ್ಳುವುದಕ್ಕೆ ಅವಳು ಇಲ್ಲಿ ಇದ್ದರೆ ತಾನೆ. ಹೀಗೆ ಯಾವಾಗಲೂ ಹೊರಗಡೆ ತಿರುಗಾಡುತ್ತಿದ್ದರೆ ಇಲ್ಲಿಯ ಕೆಲಸಗಳು ಆಗುವುದು ಬೇಡವೇ? ಯಾರಾದರೂ ಒಬ್ಬರು ನಿರ್ಣಯ ತೆಗೆದುಕೊಳ್ಳುವುದು ಅನಿವಾರ್ಯ. ಹೀಗೆ ನಿನ್ನ ಮಗಳಿಗಾಗಿ ಕಾಯುತ್ತಾ ಕುಳಿತರೆ ಒಂದಲ್ಲ ಒಂದು ದಿನ ಅವಳು ಈ ರಾಜ್ಯವನ್ನೇ ಮುಳುಗಿಸಿ ಬಿಡುತ್ತಾಳೆ. ಸಾಕು ಮಾಡಿ ಅಕ್ಕ. ಈ ರಾಜ್ಯವನ್ನು ಮುಳುಗಿಸುವ ದುಷ್ಟಬುದ್ಧಿ ಯಾರಿಗಿದೆ ಎಂದು ನನಗೂ ತಿಳಿದಿದೆ. ನಿಮ್ಮ ಸ್ವಭಾವವನ್ನು ನನ್ನ ಮಗಳ ತಲೆಗೆ ಕಟ್ಟಬೇಡಿ. ಯಾರಲ್ಲಿ ಹುಳುಕಿದೆ ಎನ್ನುವುದು ರೇಣುಕೆಗೆ ಈಗಷ್ಟೇ ತಿಳಿದಿದೆ. ಆದರೆ ನನಗೆ ಎಂದಿನಿಂದಲೋ ಗೊತ್ತು. ಈ ರಾಜ್ಯದ ರಕ್ಷಣೆಗಾಗಿ ನೀವೇನೆಲ್ಲ ಮಾಡಿದ್ದೀರಿ ಎನ್ನುವುದರ ದೊಡ್ಡ ಪಟ್ಟಿಯೇ ನನ್ನಲ್ಲಿದೆ ಅಕ್ಕ. ಈ ರಾಜ್ಯವನ್ನು ಹಾಳು ಮಾಡುವ ನೀಚ ಬುದ್ಧಿ
ನಿಮ್ಮಲ್ಲಿದೆಯೇ ಹೊರತು ರೇಣುಕೆಯಲ್ಲ. ಇಂದುಮತಿ, ಕಿರುಚಬೇಡಿ. ಏಕೆ? ಸತ್ಯವನ್ನು ಕೇಳಿಸಿಕೊಳ್ಳಲು ಕಷ್ಟವಾಗುತ್ತಿದೆಯೇ? ನನ್ನ ಕಷ್ಟದ ಕತೆ ಹಾಗಿರಲಿ, ಆದರೆ ನೀನು ಇಷ್ಟೊಂದು ಆರಾಮವಾಗಿರುವುದಕ್ಕೆ ಕಾರಣವೇನು? ನಿನ್ನ ಮಗಳು ಅದ್ಯಾರನ್ನು ಪ್ರೇಮಿಸುತ್ತಿದ್ದಾಳೆ ಎನ್ನುವ ಕಾರಣಕ್ಕೆ? ಏನು ಏನು ಹೇಳುತ್ತಿದ್ದೀರಿ ನೀವು? ಆಹಾ, ಎಲ್ಲಾ ವಿಷಯ ನಿನಗೆ ತಿಳಿದಿದ್ದು ಎಷ್ಟೊಂದು ಚೆನ್ನಾಗಿ ನಾಟಕ ಮಾಡುತ್ತಿದ್ದೀಯಾ ಇಂದುಮತಿ. ಭೇಷ್ ಭೇಷ್ ಇಂದುಮತಿ, ನೀನು ನೀನು ನಿಜವಾದ ಕಲಾವಿದೆ. ಅಲ್ಲ ಇಂದುಮತಿ, ನನಗೆ ಅರ್ಥವಾಗದೇ ಇರುವ ಒಂದೇ ಒಂದು ವಿಷಯವೆಂದರೆ ಮಹಾರಾಜರು ರೇಣುಕೆಯ ವಿವಾಹಕ್ಕೆ ಇಷ್ಟೆಲ್ಲ ಪ್ರಯತ್ನಿಸುತ್ತಿದ್ದಾರೆ. ಆದರೆ ನೀನು ಮಾತ್ರ ಎಲ್ಲ ವಿಷಯವನ್ನು ತಿಳಿದರೂ ಈ ವಿಷಯವನ್ನು ಮಾತ್ರ ಮಹಾರಾಜರಿಂದ ಮುಚ್ಚಿಟ್ಟಿದ್ದೀಯ. ನಿನಗೆ ಇದು ನ್ಯಾಯ ಎಂದೆನಿಸ್ತಿದೆಯೇ? ನೋಡಿ ಅಕ್ಕ, ಸುಮ್ಮನೆ ಏನೇನೋ ಹೇಳಬೇಡಿ. ನನ್ನ ಮಗಳು ಯಾರನ್ನೂ ಪ್ರೇಮಿಸುತ್ತಿಲ್ಲ. ಇಲ್ಲ ಸಲ್ಲದ ಅಪವಾದವನ್ನು ಅವಳ ಮೇಲೆ ಹೊರಿಸಬೇಡಿ. ನಾನು ಎಲ್ಲವನ್ನೂ ತಿಳಿದೇ ಮಾತನಾಡುತ್ತಿದ್ದೇನೆ ಇಂದುಮತಿ. ಇರಲಿ, ಅಮ್ಮ ಮಗಳು ಸೇರಿ ಹೀಗೆ ಮಹಾರಾಜರ ಕಣ್ಣಿಗೆ ಅದೆಷ್ಟು ದಿನ ಮಣ್ಣೆರಚುತ್ತೀರೋ ನಾನು ನೋಡುತ್ತೇನೆ. ನಿನ್ನ ಶರಣಕ್ಕೆ ಬಂದೆ ಸ್ವಾಮಿ ನಾನು, ಓ ದೇವ ಮಹಾದೇವ, ಓ ದೇವ ಮಹಾದೇವ. ಭಸ್ಮ ಮೈಗೆ ಸವರಿ ನಾವು ಪೂಜೆಯ ಮಾಡಿ, ಹಾಲು ಮೊಸರು ಸಕ್ಕರೆಯಿಂದ ಅಭಿಷೇಕವ ಮಾಡಿ. ಶರಣು ಬುದ್ಧಿ. ಶಿವೋಹಂ. ಶಿವರಾತ್ರಿಯ ಈ ದಿನ ಈ ಮಹಾದೇವ ನಿಮ್ಮೆಲ್ರಿಗೂ ಒಳ್ಳೆಯದನ್ನೇ ಮಾಡ್ತಾನೆ. ಕೂತ್ಕೊಳ್ಳಿ. ರೇವತಿ, ಎಲ್ರಿಗೂ ಪ್ರಸಾದ ಹಂಚಿದಾಯ್ತಾ? ಆಗಿದೆ ಬುದ್ಧಿ. ಹೌದಾ, ಬಹಳ ಒಳ್ಳೆಯದು. ಆದರೆ ಇವರೂರಲ್ಲಿ ಬಹಳ ವಿಚಿತ್ರವಾದ ಸಮಸ್ಯೆ ಆಗಿ ಇಲ್ಲಿಗೆ ಬಂದಿದ್ದಾರೆ. ವಿಚಿತ್ರ ಸಮಸ್ಯೆನಾ? ಅಂಥದ್ದೇನಾಗಿದೆ? ನಮ್ಮೂರಲ್ಲಿ ಹಬ್ಬನ ಯಾರು ಆಚರಿಸ್ತಾ ಇಲ್ಲ ಬುದ್ಧಿ. ಹಾಗೇನಾದ್ರೂ ಮಾಡಿದ್ರೆ ಗೊಂಬೆ ಬಂದು ಸಾಯಿಸುತ್ತಂತೆ. ಏನ್ರಯ್ಯ ಇದು? ಇಲ್ಲಿವರೆಗೂ ಎಂತೆಂತಹ ಸಮಸ್ಯೆ ನೋಡಿದ್ದಾಗಿದೆ, ಆದರೆ ಈ ಥರ ಸಮಸ್ಯೆ ಎಲ್ಲೂ ಕೇಳಿರ್ಲಿಲ್ಲ. ಭ್ರಮೆಗಾದ್ರೂ ಒಂದು ಇತಿಮಿತಿ ಅಂತ ಬೇಡವಾ? ಗೊಂಬೆ ಬಂದು ಸಾಯಿಸೋದು ಅಂದ್ರೆ ತೀರಾ ಹಾಸ್ಯಾಸ್ಪದ ಆಗಿಲ್ವಾ? ಬಹುಶಃ ರಾತ್ರಿ ಹೊತ್ತು ಯಾರೋ ಏನೋ ನೋಡಿ ಹೆದರ್ಕೊಂಡಿದ್ದಾರೆ ಅನ್ಸುತ್ತೆ. ಇಲ್ಲ ಅಣ್ಣ, ನಮ್ಮೂರಲ್ಲಿ ಗೊಂಬೆ ಓಡಾಡೋದನ್ನ ನಾವೇ ನಮ್ಮ ಕಣ್ಣಾರ ನೋಡಿದೀವಿ. ಏನಾಗಿದೆ ಅಂತ ವಿವರವಾಗಿ ಹೇಳಿ. ಆ ಗೊಂಬೆ ಕಾಣಿಸ್ಕೊಂಡಿದ್ದು ಇವತ್ತೇ. ತುಂಬಾ ಭಯಾನಕವಾಗಿತ್ತು. ಹೌದು ಬುದ್ಧಿ, ಎಲ್ರನ್ನೂ ಹೆದರ್ಸ್ತಾ ಇತ್ತು. ಅದೇನೋ ನಮ್ಮ ಪುಣ್ಯ, ಇಲ್ಲಿಗೆ ಬಂದು ಹಬ್ಬ ಮಾಡೋ ಭಾಗ್ಯ ಸಿಕ್ತು. ಆದ್ರೂ ನನಗೆ ಇದು ನಂಬೋಕ್ ಸಾಧ್ಯನೇ ಆಗ್ತಾ ಇಲ್ಲ. ಇಲ್ಲ ಚಾಮರ ಸ್ವಾಮಿಗಳೇ, ಅವರೆಲ್ಲ ನಿಜವಾಗ್ಲೂ ನೋಡಿದಾರಂತೆ. ಎಲ್ರಿಗೂ ಒಟ್ಟಿಗೆ ಭ್ರಮೆ ಆಗೋದಕ್ಕೆ ಸಾಧ್ಯನಾ ಹೇಳಿ? ಸಮೂಹ ಭ್ರಮೆ ಆಗಿರಬಾರ್ದು ಅಂತ ಏನಿಲ್ವಲ್ಲ? ಏನಿದು ಬುದ್ಧಿ?
ಇಂಥದ್ದು ಆಗೋದಕ್ಕೆ ಸಾಧ್ಯನಾ? ಯಾವುದನ್ನು ಇಲ್ಲ ಅಂತ ಹೇಳೋದಕ್ಕೆ ನಮಗೆ ಪುರಾವೆ ಬೇಕಾಗುತ್ತೆ. ಯಾವುದನ್ನು ಪರಿಶೀಲನೆ ಮಾಡದೆ ಇದೆ ಅಥವಾ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಶಂಭುಲಿಂಗ. ಪ್ರತ್ಯಕ್ಷವಾಗಿ ಕಂಡ್ರು ಪರಾಂಬರಿಸಿ ನೋಡಬೇಕು ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಕಾಣದೇ ಇರೋದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡೋದಕ್ಕೆ ಹೇಗೆ ಸಾಧ್ಯ ಶಂಭುಲಿಂಗ? ಏನ್ ವೈಶು? ಅಣ್ಣ, ಇವರೇ ನಮ್ಮಮ್ಮ. ಯಾರಿಲ್ಲಿ ಈ ತರಹ ಬರೆದೋರು ಹಣೆ ಬರಹ ಬಂದು ಬೀಳುವ ಮಳೆ ಹನಿಯು ಸೇರೋ ಸ್ಥಳ ಯಾರು ಬಲ್ಲೋರು. ಹೌದು, ನಮ್ಮ ನೆನಪಿಲ್ಲ, ಅಲ್ಲಿ ನಾನು ಹೀಗಾಗಿದ್ದೀನಿ. ನಮ್ಮಮ್ಮ ಬುದ್ಧಿ ಹೇಳ್ತಿದ್ರೆ ನಾನು ಒಳ್ಳೆ ಬುದ್ಧಿ ಕಲಿತಿದ್ದೆ. ತಾಯಿ ಯಾರು ಮಗ ಹಾಕಿ ಬೀದಿಗೆ ಬಿದ್ದಿದೆ. ಅಣ್ಣ, ಕೈ ಮುಗಿ. ನಮ್ಮಮ್ಮಂಗೆ ಸಂಸ್ಕಾರ ಇರೋರಂದ್ರೆ ತುಂಬಾ ಇಷ್ಟ. ಅಮ್ಮ ಹೇಗಿದ್ದಾರೆ? ಸಾಕ್ಷಾತ್ ಮಹಾಲಕ್ಷ್ಮಿ ಅಲ್ವಾ? ಅಮ್ಮ, ನಂಗೊಬ್ರು ಅಣ್ಣ ಪರಿಚಯ ಆಗಿದ್ದಾರೆ, ತುಂಬಾ ಒಳ್ಳೆಯವರು ಅಂತ ಹೇಳ್ತಿದ್ನಲ್ಲ, ಇವರೇ ಅವರು. ಅಣ್ಣ, ಇವತ್ತೊಂದು ಸ್ಪೆಷಲ್ ಡೇ. ಯಾಕೆ ಹೇಳಿ? ಇವತ್ತು 2 ಸ್ಪೆಷಲ್ ಇನ್ಸಿಡೆಂಟ್ ನಡೆದಿದೆ. ಏನು ಗೊತ್ತಾ? ಒಂದು, ನಮ್ಮ ಅಣ್ಣನ ನಿಶ್ಚಿತಾರ್ಥ ಆಗಿದೆ, ಅದು ವೇದ ಅವ್ರ ಜೊತೆ. ಇನ್ನೊಂದು, ನೀವು ನಮ್ಮಮ್ಮನ ಮೀಟ್ ಮಾಡಿದ್ದೀರಾ. ಅಮ್ಮ, ಈ ಅಣ್ಣ ಅಂದ್ರೆ ನಂಗೆ ತುಂಬಾ ಇಷ್ಟ. ಇವ್ರ ಜೊತೆ ಇದ್ರೆ ನಂಗೆ ಏನೋ ಒಂಥರ ಫೀಲ್ ಆಗುತ್ತೆ. ಅಮ್ಮ, ತಮ್ಮನೇ ಬರ್ತಾನೆ. ಏನೋ ನೀನು ತಮ್ಮನೇ ಅಂತ ಹೇಗೆ ಹೇಳ್ತೀಯಾ? ತಂಗಿನೂ ಇರ್ಬೋದಲ್ವಾ? ಇವರು ನನ್ನ ರಕ್ತ ಸಂಬಂಧಿ ಏನೋ ತರ ಅನ್ಸುತ್ತೆ. ಅಯ್ಯೋ, ನಾನ್ ನೋಡಿ ಮಾತಾಡ್ತಾನೆ ಚುರುಮುರಿ ತಿನ್ಸ್ತಾ ಇದ್ದೀನಿ. ಅಮ್ಮ, ಈ ಚಳಿಗೆ ಒಂದು ಲೋಟ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಬರ್ತೀಯಾ? ಅಣ್ಣ, ಕಾಫಿ ಕುಡ್ಕೊಂಡು ಹೋಗಿ. ಅಣ್ಣ, ಹೆಜ್ಜೆ ಹೆಜ್ಜೆ ಕಾದೋಳು ನರಳಿ ನಂಗೆ ನಿಂತೋಳು, ಕಣ್ಣ ಮುಂದೆ ಇದ್ದರೂ ಕಾಣಲಿಲ್ಲ ಯಾಕೋ, ಜೀವದಾನ ಮಾಡೆ ಹೋದ್ಲಯ್ಯ. ಅವಳು ಇನ್ನೊಬ್ಬನ ಮದುವೆ ಆಗಿ ಅವನ ಜೊತೆ ಸಂಸಾರ ಮಾಡ್ಕೊಂಡು ಆರಾಮಾಗಿದ್ದಾಳೆ. ಹಾಗಿದ್ರೆ ವೈಷ್ಣವಿ ನನ್ನ ಸ್ವಂತ ತಂಗಿನ? ವಿಶ್ವ ನನಗಂತೂ ಅರ್ಥ ಆಗ್ತಿಲ್ಲ. ಅಣ್ಣ, ಅಮ್ಮ, ಯಾಕಮ್ಮ ಮನೆಗೆ ಬಂದಿರೋ ಗೆಸ್ಟ್ನ ಹೀಗೆ ಟ್ರೀಟ್ ಮಾಡ್ತೀಯಾ? ನೀನೇನು ಮಾತಾಡ್ಲೇ ಇಲ್ಲ, ಅದಕ್ಕೆ ಅವ್ರು ಬೇಜಾರು ಮಾಡ್ಕೊಂಡು ಹೋದ್ರು ನೋಡು.
ವಿಕ್ಕಿ 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 ನಿಶಿ ನೀನೇ ಗಂಡ ರೂಮಲ್ಲಿ ಇದೆಯಾ? ಏನ? ನಂಗೂ ನಿಂಗೂ ಮದುವೆ ಆಗಿದೆ ಅಲ್ಲ. ಅದು ಸರಿ, ಯಾಕೆ ಇಷ್ಟು ಜೋರಾಗಿ ಕಿರ್ಚ್ಕೊಂಡೆ? ಓ, ಬೆಡ್ ಮೇಲೆ ಒಬ್ಳೆ ಮಲ್ಗಕ್ಕೆ ಭಯ ಆಗ್ತಿದೀಯಾ? ನಿಶಿ, ನಾನು ಬರಲಾ? ಬಂದ್ಬಿಡು. ಬರ್ತಾನಂತೆ. ಅಲ್ಲಿ ನೋಡು ಗಡಿಯಾರ, ಟೈಮ್ ಎಷ್ಟಾಗಿದೆ ಅಂತ. ಓ, ಬೆಳಗ್ಗೆ ಆಗೋಗಿದೆ, ನನಗೆ ಗೊತ್ತೇ ಆಗಿಲ್ಲ ನಿಶಿ. ನಿಶಿ, ನಾನು ಯಾಕೆ ನಿನ್ನ ಪಕ್ಕ ಮಲ್ಕೋಬಾರ್ದು? ನಾನು ನಿನ್ನ ಗಂಡ ಅಲ್ವಾ? ಗಂಡ ಹೆಂಡ್ತಿ ಅಕ್ಕಪಕ್ಕ ತಾನೇ ಮಲ್ಗೋದು. ನೀನು ಯಾಕೆ ನಿನ್ನ ಪಕ್ಕ ಬರೋಕೆ ಬಿಡ್ತಿಲ್ಲ? ನಿಶಿ, ಹೇಳು ನಿಶಿ. ಅದು ಬಿಡು, ನನಗೆ ಮಾರ್ನಿಂಗ್ಗೆ ಬೆಡ್ ಕಾಫಿ ಕುಡ್ದು ಅಭ್ಯಾಸ. ಹೋಗಿ ಕಾಫಿ ತಗೋಬಾ, ಶುಗರ್ ಹಾಕ್ಬೇಡ. ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಲಿ ನಾನು ಶುಗರ್ ತಿನ್ನಲ್ಲ. ಏನು? ಕಾಫಿನ ನಾನು ನಿನಗೆ ತಂದು ಕೊಡ್ಬೇಕಾ? ನಿಶಿ, ಫಸ್ಟ್ ಆಫ್ ಆಲ್ ಈ ರಾತ್ರಿ ಎಲ್ಲ ಈ ಚೇರ್ ಮೇಲೆ ಮಲ್ಗೋಂಗ್ ಮಾಡಿದೀಯಾ, ಈಗ ಮತ್ತೆ ಕಾಫಿ ತಗೋಬಾ ಅಂತಿದೀಯಾ? ಈ ಮನೇಲಿ ನಾನು ಯಾರಿಗೂ ಈ ತರ ಕಾಫಿ ಕೊಟ್ಟು ಅಭ್ಯಾಸ ಇಲ್ಲ ನಿಶಿ. ನನಗೆ ಅಡ್ಗೆ ಮನೆಗೆ ಹೋಗಿ ಕಾಫಿ ಮಾಡ್ಕೊಂಡು ಕುಡಿಯೋ ಅಭ್ಯಾಸನೂ ಇಲ್ಲ. ಅದಕ್ಕೆ ನಾನೇನ್ ಮಾಡಕ್ಕಾಗುತ್ತೆ? ಅದಕ್ಕೆ ಹೋಗಿ ಕಾಫಿ ತಂದ್ಕೊಡು ಅಂತ ಹೇಳ್ದೆ ಅಲ್ವಾ? ಹೆಂಡತಿ ಆದವಳು ಗಂಡಂಗ್ ಕಾಫಿ ತಂದ್ಕೊಡ್ಬೇಕಲ್ವಾ ನಿಶಿ? ನಾನ್ ನಿನಗ್ ತಂದ್ಕೊಡೋದಾ? ಓಹೋ, ಆಗ್ಲೇ ನೀನು ಟಿಪಿಕಲ್ ಗಂಡನ್ ತರ ಬಿಹೇವ್ ಮಾಡೋದಕ್ಕೆ ಶುರು ಮಾಡ್ಬಿಟ್ಯಾ? ಆಗಲ್ಲ ನಿಶಿ, ಇದನ್ನೆಲ್ಲ ನೀನ್ ತಿಳ್ಕೋಬೇಕು ತಾನೇ. ಹಾಗಿದ್ರೆ ನೀನ್ ಇವಾಗ ಕಾಫಿ ತರಲ್ವಾ? ಸರಿ ಬಿಡು, ಹೋಗು, ಬೇಡ. ನಿಶಿ, ನಿಶಿ, ಬೇಜಾರಾಯ್ತಾ? ಪರವಾಗಿಲ್ಲ ಬಿಡು, ನನಗ್ ಬೇಜಾರಾದ್ರೆ ನಿನ್ಗೇನಾಗ್ಬೇಕು? ನಿಶಿ, ನಿನಗ್ ಬೇಜಾರಾದ್ರೆ ನನಗೂ ಬೇಜಾರಾಗುತ್ತೆ ತಾನೇ. ಹಾಗಿದ್ರೆ ನಾನು ಹೇಳೋದನ್ನ ನೀನ್ ಕೇಳ್ತಾನೆ ಇಲ್ಲ. ಇಷ್ಟೇನಾ ನೀನ್ ನನ್ನ ಅರ್ಥ ಮಾಡ್ಕೊಂಡಿರೋದು?